ಕಣ್ಣಿಗೂ ಮಣ್ಣೆಡ್ಸೋದು ಬೇಕಲ್ಲ, ನನ್ನ ಆತ್ಮಕ್ಕೆ ನಾನು ಸರಿ ಇದ್ರೆ ಸಾಕು. ಅದೇ ಕರೆಕ್ಟ್ ಆಗಿದ್ದೀನಿ ನಾನು, ಕರೆಕ್ಟ್ ಆಗಿ ಇರ್ತೀನಿ ನಾನು. ನನ್ನ ಎಲ್ಲ ಕರುನಾಡ ಜನತೆಗೆ ನಮಸ್ಕಾರ ಹೇಳ್ತಾ ಇವತ್ತಿನ ಲಾಗ್ ಬಂದು ಆರತಿ ಉಕ್ಕಡ ನಮ್ಮ ಹುಡುಗರಿಗೆಲ್ಲ ಕರೆದೆ. ಪಾಪ ಅವರೆಲ್ಲ ಬ್ಯುಸಿ ಆದ್ರು. ಅದಕ್ಕೆ ನಾನೇ ಬೆಳಗ್ಗೆ ಎದ್ದು ಗಾಡಿ ಎಲ್ಲ ತೊಳ್ಕೊಂಡು ಆರತಿ ಉಕ್ಕಡಕ್ಕೆ ತರಡಿಕ್ಕೆ ಹೊರಟೇ ಬಿಟ್ಟೆ. ಇವತ್ತಿನ ವಿಶೇಷ ಅಮಾವಾಸ್ಯೆ, ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಆ ತಾಯಿ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೇನ 6 ಗಂಟೆಗೇನೆ ಬೇಗ ಬಿಟ್ಟೆ, ಬೇಗ ದರ್ಶನ ಆಗ್ಲಿ ಅಂತ. ಆರತಿ ಉಕ್ಕಡ ಮಾರಮ್ಮ, ಇದನ್ನ ಅಹಲ್ಯ ದೇವಿ ಅಂತ ಕೂಡ ಕರೀತಾರೆ ಈ ತಾಯಿನ. ಈ ಸ್ಥಳ ಬಂದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿಗೆ ಸೇರೈತೆ. ಹಾಗೆ ಇಲ್ಲಿಗೆ ಅನೇಕ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು, MLAಗಳು, MP ಗಳು ಎಲ್ಲ ಬರ್ತಾರೆ. ಅದರ ಜೊತೆಗೆ ನಾನು ಕೂಡ ಬಂದಿದ್ದೀನಿ. ಆ ತಾಯಿ ಎಲ್ರಿಗೂ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಈ ಮೂಲಕ ಬೇಡ್ಕೊತಾ ಇದ್ದೀನಿ. ಕೊನೆಗೂ ಬೇಗ ದರ್ಶನ ಸಿಕ್ತು. ಹಾಗೆ ತಡೆ ಓಡಿಸ್ಕೊಂಡಾದ್ಮೇಲೆ ಫುಲ್ ಮನ್ಸಿಗೆ ನೆಮ್ಮದಿ ಆಯ್ತು. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಕಡಲೆಪುರಿ ತಗೊಂಡು ಮೈಸೂರು ಕಡೆಗೆ ಹೊರಟೆ. ಹಾಗೆ ನಿಮ್ಮಲ್ಲಿ ನಿಮ್ಮ ಸ್ನೇಹಿತರು ಯಾರ್ಯಾರು ಆರತಿ ಉಕ್ಕಡಕ್ಕೆ ಹೋಗಿಲ್ಲ, ದಯವಿಟ್ಟು ನಿಮ್ಮ ಸ್ನೇಹಿತರನ್ನು ಮತ್ತೆ ನಿಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡೋಗಿ. ಇದಾಗಿತ್ತು ಈ ದಿನದ ಲಾಗು. ನಿಮ್ಮೆಲ್ರಿಗೂ ನಮಸ್ಕಾರ, ಗುಡ್ ಬೈ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತಹ ಕರುಣೆ